ಹಾಗೆ ಬಂಧುಗಳೇ, ಮುಂದಿನ ಪ್ರಶಸ್ತಿ ಸ್ವೀಕೃತರು ರಾಘವ್ ರಾವ್. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ರಾಘವ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ. ಅವರ ಬೀಚಿಯನ್ನ ನೋಡೋ ಸಮಯ. ನಾವು ನಿಜವಾಗ್ಲೂ ಕಥೆ ಮಾಡಬೇಕಾಗಿರೋದು ಆ ರೌಡಿಗಳ ಬಗ್ಗೆ ಅಲ್ಲ, ಆ ಪ್ರತಿಯೊಬ್ಬ ರೌಡಿಯ ಮನೆಯಲ್ಲಿರುವಂತಹ ಅವನ ತಾಯಿ, ಹೆಂಡತಿ ಅಥವಾ ಮಗಳ ಬಗ್ಗೆ ಅಂತ ಅನ್ನಿಸ್ಬಿಡ್ತು. ರೌಡಿಸಮ್ ಅಂತ ಹೇಳಿದ್ರೆ ನೀನು, ನಿಮ್ಮ ಅಣ್ಣ ಪಾಮು, ಅವ್ರ ಅಣ್ಣ ಪುಚ್ಚು, ಅವ್ರ ಅಪ್ಪ ಪಾಯ್ಸನ್ ರವಿ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತೀರಾ. ನಮ್ ಬೆಟ್ಟಪ್ಪ ಪ್ರತ್ಯಕ್ಷ ಆಗ್ತಾನೆ. ಎಂಟೆ ಸಾ ನಿಮ್ಮವ್ವನ್ ಕಣ್ಣಲ್ಲಿ ನೀರು. ನಿರ್ಮಾಪಕ ರಾಘವ್ ರಾವ್, ಅಭಿನಂದನೆಗಳು. ನಮಸ್ಕಾರ ಎಲ್ರಿಗೂ. ರಾಘವ್ ರಾಮ್ ಅಂತ. ನಮ್ಮ ಸರ್, ನಾನು ಚಿಕ್ಕ ವಯಸ್ಸಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ ಸರ್ ಹತ್ರ. ಅವ್ರ ಕೈಲಿ ಅವಾರ್ಡ್ ತಗೋತಿರೋದು ಮೊದಲನೇದು ಖುಷಿ ವಿಷಯ. ಆಮೇಲೆ ಉತ್ತರ ಕರ್ನಾಟಕದ ಕಲಾವಿದನ್ನ ಸ್ಟೇಜ್ಗೆ ಕರ್ಕೊಂಬಂದು ಪ್ರೋತ್ಸಾಹ ನೀಡೋದಿದೆಯಲ್ಲ, ಅದು ವಿಜಿ ಸಿನಿ ಟಾಕ್ಸ್ ಅವ್ರು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮದು ಕಂಟ್ರಿಮೇಟ್ ಪಾರ್ಟ್ 2 ಅಂತ ಅರವಿಂದ್ ಕೌಶಿಕ್ ಸರ್ ಸಿನಿಮಾ. ಇವಾಗ ರೀಸೆಂಟಾಗಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅಂದರೆ ನಮ್ಮ ಸರ್ ನಾವು ಕೊಟ್ಟಿದ್ದಾರೆ, ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಹೇಳಬೇಕು ಅಂದರೆ, ಗುಲ್ಬರ್ಗದಿಂದ ಬಂದು ನಮ್ಮ ಆಫೀಸಲ್ಲಿ ಕೆಲಸಕ್ಕೆ ಸೇರಿದಂಥ ವ್ಯಕ್ತಿ ಇವನು. ಸುಮಾರು ಒಂದು 10 ರಿಂದ 15 ವರ್ಷ ಕೆಲಸ ಮಾಡಿ ಅಲ್ಲೇ ಒಬ್ಬ ಮಾರ್ಕೆಟಿಂಗ್ಗೆ ಮತ್ತೆ ಹೆಡ್ ಆಗಿ, ಮತ್ತೆ ಅವನಿಗೆ ಒಂದು ಸಿನಿಮಾ ಹುಚ್ಚು ಭಾಳ ಇತ್ತು. ಯಾಕಂದರೆ ಅವನಿಗೆ ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿರಲಿಲ್ಲ, ಈಗ ಮನೆ ಮಾಡ್ಕೊಂಡಿದ್ದಾನೆ. ಆಫೀಸಲ್ಲೇ ಇರ್ತಾಯಿದ್ದ. ಆಫೀಸಲ್ಲಿ ಇರಬೇಕಾದ್ರೆ ನಾನೇನಾರು ಅಕಸ್ಮಾತ್ ಆಫೀಸ್ಗೆ ಬೇಗ ಏನಾರು ಬಂದರೆ ಆ ಮಿರರ್ನಿಂದ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ದ. ನಾವು ಅಲ್ಲಿ ಆವಾಗ ಹಿಂದೆನೇ ಅವನಿಗೆ ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟ್ರು ಸಿಕ್ಕಿತ್ತು. ಅದು ಸಿನಿಮಾ ರನ್ ಆಗಲಿಲ್ಲ. ಆಮೇಲೆ ಅದೇ ಥರ ಆ್ಯಕ್ಟ್ ಮಾಡ್ತಾಯಿದ್ದೆ. ನಾನು ಹೇಳಿದೆ, ಹುಷಾರಾಗಪ್ಪ, ನೀನು ಏನೋ ಅದೃಷ್ಟ ಚೆನ್ನಾಗಿದ್ದರೆ ಒಳ್ಳೆ ನಟ ಆಗ್ತೀಯ, ಇಲ್ಲ ಅಂತ ಅಂದರೆ ಭಾಳ ಕಷ್ಟ, ನೋಡ್ಕೊಂಡು ಮಾಡು ಅಂತ ಹೇಳಿದ್ದೆ. ಆದರೆ ಇವತ್ತು ನನ್ನ ಆಫೀಸ್ಗೆ ಕೆಲಸಕ್ಕೆ ಬಂದಂಥ ವ್ಯಕ್ತಿ ಬೆಳೆದು ಒಬ್ಬ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಇವತ್ತು ನನ್ನ ಮುಂದೆ ನಿಂತಿದ್ದಾನೆ. ನನಗೆ ಭಾಳ ಖುಷಿ ಆಗುತ್ತೆ. ಹಾಗಾಗಿ ಅವನು ಸಿನಿಮಾನು ಚೆನ್ನಾಗಿ ಸಕ್ಸಸ್ ಆಗಲಿ, 100 ದಿನ ಓಡಲಿ, ಇವನು ಒಳ್ಳೆ ನಟನಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.